ಫ್ರೆಂಡ್ಸ್, ಇವಾಗ ನಾನು ನಮ್ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕುಣಿಗಲಲ್ಲಿ ದೊಡ್ಡ ಮಾರ್ಕೆಟ್ ಅದು. ವೀಕೆಂಡ್ಸಲ್ಲಿ ಒಂದಿನ ಬರುತ್ತೆ, ಅದು ವೆಡ್ನೆಸ್ಡೇ ದಿವಸ. ಸೊ ನಮ್ಮನೆ ಒಂದು ಸಿಂಪಲ್ ಪ್ರೋಗ್ರಾಮ್ ಇದೆ. ಸೊ ಅದಕ್ಕೆ ಐಟಮ್ಸ್ ತರೋದಕ್ಕೆ ಹೋಗ್ತಾಯಿದ್ವಿ. ಇಷ್ಟಿದೆ ಅಂತ ಅಂದ್ಕೊಬೇಡಿ, ಇದ್ರಲ್ಲಿ ತುಂಬ ಇದೆ, ತೊಗೋತೀವಿ. ಮಾರ್ಕೆಟ್ಗೆ ಹೋದಾದ್ಮೇಲೆ ವಿಡಿಯೋ ಮಾಡ್ತೀವಿ. ಇವಾಗ ನಮ್ಮ ಮನೆ ರೋಡ್ ಹತ್ರ ಇದ್ದೀವಿ, ಆಟೋ ಕಾಯ್ತಾ ಇದ್ದೀವಿ. ಆಟೋ ಬಂದಿದ ತಕ್ಷಣ ಹತ್ಕೊಂಡು ಹೋಗೋದು. ಇವಾಗ ರೋಡ್ ಕ್ರಾಸ್ ಮಾಡಬೇಕು. ಬಾಶಮ್ಮ, ನಾವು ರೋಡ್ ದಾಟೋದಲ್ಲೇ ಎಕ್ಸ್ಪ್ರೆಸ್ಸು. ಈಗ ಆಟೋ ಬಂದಿದೆ, ಆಟೋ ನಿಲ್ಲಿಸಿದ್ದಾರೆ, ಹತ್ಕೊಂಡು ಹೋಗ್ಬೇಕು. ಹಾಯ್ ಫ್ರೆಂಡ್ಸ್, ನಾವಿವಾಗ ಸಂತೆಗೆ ರೀಚ್ ಆಗಿದ್ದಾಯಿತು. ಸಂತೆಯಲ್ಲಿ ಟೈಮಿಂಗ್ಸು ಗೊತ್ತಿಲ್ಲ, ಸ್ವಲ್ಪ ಪರವಾಗಿಲ್ಲ, ಜನ ಕಮ್ಮಿ ಇದ್ದಾರೆ. ಸಂತೆ ಫುಲ್ಲು ಜೋರಾಗಿ ನಡೀತಿದೆ. ಮಧ್ಯಾಹ್ನ ಆಗೋಗಿದೆ ಆಗಲೇ ಸಂತೆದು. ಇವಾಗ ಸ್ವಲ್ಪ ಜನ ಇದ್ದಾರೆ, ಪರವಾಗಿಲ್ಲ, ಒಂದು ರೇಂಜಿಗೆ. ಚೀಟಿಲಿ ಇವಾಗ ಅರಿಶಿನ ಅಂತ ಇದೆ. ಅರಿಶಿನ ಎಲ್ಲಿ ಸಿಗುತ್ತೆ ಅಂತ ನೋಡಿಕೊಂಡು ಅರಿಶಿನ ಸಿಗೋ ಜಾಗಕ್ಕೆ ಹೋಗೋಣ ಬನ್ನಿ. ನೀವು ಯಾರಾದರೂ ಸಂತೆಗೆ ಹೋಗಿ ಬಿಸಿಲು ಟೈಮಲ್ಲಿ ಪರ್ಚೇಸ್ ಮಾಡಿದರೆ ಹೇಳಿ. ನಾನು ಸದ್ಯಕ್ಕೆ ಒಂದು ಹ್ಯಾಟ್ ತೊಗೋಬೇಕು. ಬಿಸಿಲಲ್ಲಿ ಈ ರೇಂಜಿಗೆ ಹೋಗ್ತಾಯಿದ್ದೀವಿ ನಾವು. ತುಂಬ ಅಂದರೆ ತುಂಬ ಬಿಸಿಲು. ಮೀನಿಗೆ ಯಾರ್ಯಾರು ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ. ಇಲ್ಲಿ ರೈತರಿಗೆ ಹೆಲ್ಪ್ ಆಗೋವಂಥ ಐಟಮ್ಸ್ಗಳು ತುಂಬ ಇದೆ, ತೋರಿಸ್ತೀನಿ. ಕಳ್ಳೆಪುರಿ, ರಸ್ಕು ಇನ್ನೂ ತುಂಬ ಚೆನ್ನಾಗಿದೆ. ಬನ್ನಿ ತೋರಿಸ್ತೀನಿ. ಸದ್ಯಕ್ಕೇನು ತಗೊಳ್ಳೊಂದು ತಿನ್ನೋ ಅಷ್ಟು ಟೈಮ್ ಇಲ್ಲ. ಐಟಮ್ಸ್ಗಳನ್ನ ತಗೊಂಡು ನಮ್ಮ ಡಾರ್ಲಿಂಗ್ ಕಾಯ್ತಾ ಇರ್ತಾನೆ, ಹೋಗಬೇಕು. ಕಡಲೆಕಾಯಿ ಈಸ್ ಅ ಬಟರ್ ಬಾದಾಮಿ. ಅರಿಶಿನ ಕುಂಕುಮ ಇಲ್ಲೇ ಇದೆ, ಆಮೇಲೆ ತೊಗೋತೀವಿ. ಆಮೇಲೆ ಬಂದು ಫಸ್ಟು ತರಕಾರಿ ಐಟಮ್ಸ್ ಬೇಕು. ಅಂಕಲು ಬೇಸಿಗೆಲಿ ಐಸ್ ಕ್ರೀಮ್ ತಿನ್ಕೊಂಡು ಕೂತಿದ್ದಾರೆ. ನಿಮ್ಮೇನು ತಗೋತೈತೆ? ಎಷ್ಟು ಬೇಕಾ ಶಮ್ಮ ರೀ? ಎಷ್ಟು ಬೇಕಾ? 80 ಬೇಕಾ? ಆಂಟಿ ಬಿಸಿಲು ತಡ್ಕೊಳಕ್ಕಾಗ್ದಲೇ ಅಳ್ತಾ ಅವರೇ. ಅವರಿಬ್ರು ನೋಡಿ ನೀರು ಇಟ್ಕೊಂಡು ಹೋಗ್ತದೆ. ಜನಗಳು ಎಷ್ಟೇ ಬಿಸಿಲಿದ್ರು ಓಡಾಡೋದು ಮಾತ್ರ ಬಿಡಲ್ಲಪ್ಪ. ನಾವು ಬಂದಿರೋದು ನೆಕ್ಸ್ಟ್ ಸೌತೆಕಾಯಿಗೆ. ಅಂಕಲ್ ಫ್ರೀಯಾಗಿ ಒಂದು ಸೌತೆಕಾಯಿ ಕೊಡ್ತಿದ್ದಾರೆ, ನಾವೀಗ ತಗೊಂಡು ಕಡ್ಡಿ ಕರ್ಪೂರ ತಗೊಂಡಿದ್ದಾರೆ. ನಾನಂತೂ ಅಂಕಲ್ ಕೊಟ್ಟಿರೋ ಸೌತೆಕಾಯಿನ ಆರಾಮಾಗಿ ತಿನ್ಕೊಂಡು ಹೋಗ್ತಾಯಿದ್ದೀನಿ. ಬೇಸಿಗೆಲ್ಲಿ ಏನೋ ಹೇಳ್ರಿ, ಸೌತೆಕಾಯಿ ತಿನ್ನೋದಲ್ಲಿ ಮಜಾ. ನೆಕ್ಸ್ಟ್ ಕುಂಬಳಕಾಯಿ ಬೇಕಂತೆ, ಮನೆಗೆ ಕುಂಬಳಕಾಯಿ ತಗೊಳಕ್ಕೆ ಬಂದಿದ್ದಾರೆ. ಚಾಂಬೆಡಣ ಆಯ್ತಾ ಅವರೇ. ಹೋಗಿತ್ತವೆಲ್ಲ ಒಂದೊಂದು ಸೌತೆಕಾಯಿ ಕಿತ್ಕೊಂಡು. ಸೌತೆಕಾಯಿ ಆಯಿತು, ಇವಾಗ ಕ್ಯಾರೆಟ್ ಶೇಕೆ. ಹುಳ್ಳಿಕಾಯಿ ಏನು ರೇಟ್ ಆಗಿದೆ ಅಂದರೆ 1/4 kg 30. ಸರ್ ಅಶಮ್ಮ ಎಲ್ಲ ತಗೊಂಡ್ರಾ? ಇನ್ನು ಏನೇನು ತಗೋಬೇಕು? ನಮ್ಮ ಅತ್ತೆ ನಮ್ಮ ಮಾಮ ಬಂದಿದ್ದಾರೆ ಅಲ್ಲಿ ಗಾಡಿಲಿ.
ನಾವು ತಗೊಂಡಿರೋದು ಐಟಮ್ಮು ಅವರು ನೋಡಿ ಎಷ್ಟು ಕಷ್ಟಪಟ್ಟು ಪೋಸ್ ಕೊಡ್ಕೊಬೋತಾ ಇದ್ದೀವಿ. ನಮ್ಮ ಸಂತೆಯ ಪಯಣ ಇಲ್ಲಿಗೆ ಮುಕ್ತಾಯವಾಗಿದೆ. ಮನೆಗೆ ಸಮಯ. ಮನೆ ಬಂತು ನೋಡಿ. ಇವ್ರ ಪೇರೆ ಸೂಪರು. ಇಬ್ಬರು ಸಮನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಡಾರ್ಲಿಂಗ್ ಅಲ್ಲಿ ಇರ್ತಾನೆ ನೋಡಿ. ಡಾರ್ಲಿಂಗ್ ಅಂತಿದ್ನಲ್ಲ ಇಲ್ಲಿ ಅವ್ರ ಅಜ್ಜಿ ಜೊತೆ. ಹಾಯ್. ಬಂದಿದ ತಕ್ಷಣ ಅಪ್ಪನ ಹತ್ರ ಹೋಗ್ಬಿಡ್ಬೇಕು.